ಶಿರೂರಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರು ತರಿಸುತ್ತಿದೆ ಕಾಂತಾರದ ಡೈಲಾಗ್. ಮೃತ ಬಾಲಕ ರೋಷನ್ ಹೇಳಿದ್ದ ಡೈಲಾಗ್ ಎಂತವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಜಾಗದ ಬಗ್ಗೆ ಪಂಜುರ್ಲಿ ದೈವ ಹೇಳಿದ್ದ ಮಾತು ಈ ಊರಿನ ಜನರಿಗೆ ಎಂತ ಕೊಡ್ಬೇಕಾ ಓ ಅಂತ ಹೇಳಿರೋದು. ಎಲ್ಲಿಯವರೆಗೆ ಜಾಗವಿದೆಯೋ ಅಲ್ಲಿ ತನಕ ಜಾಗ ಕೊಡಬೇಕು. ನಗ್ನಗ್ತಾ ಮುಗ್ಧವಾಗಿ ಡೈಲಾಗ್ ಹೇಳಿದ್ದ ಬಾಲಕ ಕಾಕತಾಳೀಯವಾಗಿ ಈಗ ಅಂಥದ್ದೊಂದು ಘಟನೆಯಲ್ಲಿ ನಡೆದಿದೆ. ನಿಂಗೆ ಪಂಜುರ್ಲಿ ದೈವ ಬೇಕಾ ನಿಂಗೆ ಹಿಂಗ ಸಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ ಈ ಊರಿನ ಜನರಿಗೆ ಎಂತ ಕೊಡ್ಬೇಕು ಏನಾದ್ರು ಅಂತ ಬಂತೀನಿ ಪಂಚೂರ್ಲಿ. ಓ ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ ಕೊಡಬೇಕು. ನನ್ನ ಕಟ್ಟಿಕೊಡು ಅದೇ ನನ್ನ ಗುಳಿಗಂತಾವೆ ನಾನು ಬಿಡಿ ಅಂತ ಬಿಡಿ. ನಿಂಗೆ ಪಂಜುರ್ಲಿ ದೈವ ಬೇಕಾ ನಿಂಗೆ ಹಿಂಗ ಸಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ ಈ ಊರಿನ ಜನರಿಗೆ ಎಂತ ಕೊಡ್ಬೇಕು ಏನಾದ್ರು ಅಂತ ಬಂತೀನಿ ಪಂಚೂರ್ಲಿ. ಓ ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ ಕೊಡಬೇಕು. ನನ್ನ ಕಟ್ಟಿಕೊಡು ಅದೇ ನನ್ನ ಗುಳಿಗಂತಾವೆ ನಾನು ಬಿಡಿ ಅಂತ ಬಿಡಿ. ನಿಂಗೆ ಪಂಜುರ್ಲಿ ದೈವ ಬೇಕಾ ನಿಂಗೆ ಹಿಂಗ ಸಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ ಈ ಊರಿನ ಜನರಿಗೆ ಎಂತ ಕೊಡ್ಬೇಕು ಏನಾದ್ರು ಅಂತ ಬಂತೀನಿ ಪಂಚೂರ್ಲಿ. ಓ ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷ್ಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷ್ಗಿರಿ, ಒಂದ್ ಕಡೆ ಕಾರ್ಯಾಚರಣೆ, ಮತ್ತೊಂದು ಕಡೆ ಒಂದೊಂದು ಕಥೆಗಳನ್ನ ಗಮನಿಸಿದ್ರೆ, ನಾಪತ್ತೆಯಾದವರು ಮೃತಪಟ್ಟವರ ಕಥೆಗಳನ್ನ ಗಮನಿಸ್ತಾ ಹೋದ್ರೆ ಎಂತವರ ಕಣ್ಣೊಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಅದರಲ್ಲಿ ಈ ಬಾಲಕ ಕೂಡ ಒಬ್ರು. ಸೊ ಏನ್ ಡೀಟೇಲ್ಸ್ ಕೊಡ್ತೀರಿ, ಹೇಗೆ ಈ ಘಟನೆ ಕುರಿತಂತೆ? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದಂಥ ಘಟನೆ ಕರಾಳ ಘಟನೆ ಅಂತಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪವೇ ಇರುವಂಥ ಲಕ್ಷ್ಮಣ್ ನಾಯ್ಕ ಅವರ ಕುಟುಂಬದ ಕತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಕತಾಳೀಯವೋ ದುರ್ದೈವೋ ಏನೋ ಗೊತ್ತಿಲ್ಲ, ಲಕ್ಷ್ಮಣ್ ನಾಯ್ಕರ ಮಗ ಕಳೆದ 6 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದಾನೆ. ಇದರಲ್ಲಿ ಕಾಂತಾರ ಸಿನಿಮಾದ ಪಂಜುರ್ಲಿ ದೈವದ ಬಗ್ಗೆ ಮಾತಾಡಿದ್ದಾನೆ, ಜಾಗದ ವಿಚಾರದಲ್ಲಿ ಕೂಡ ಮಾತಾಡಿದ್ದಾನೆ. ನಿಜಕ್ಕೂ ಕೂಡ ಈ ಒಂದು ವಿಡಿಯೋ ನೋಡಿದರೆ ಆತನಿಗೆ ಮುಗ್ಧ ಬಾಲಕನ ಬಾಯಿಂದ ಈ ಒಂದು ಮಾತು ಬಂದಿರೋದು ಮತ್ತು ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಘಟನೆಯಾಗಿ ಅವರ ಅಂಗಡಿ ಮತ್ತು ಅವರ ಕುಟುಂಬವನ್ನು ಆಹುತಿ ಪಡೆದುಕೊಂಡಿರುವುದು ನಿಜಕ್ಕೂ ಕೂಡ ದುರ್ದೈವ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಲಕ್ಷ್ಮಣ್ ನಾಯ್ಕರ ಕುಟುಂಬದ 4 ಮತ್ತು ಅವರ ಸಂಬಂಧಿ ಜಗನ್ನಾಥ್ ಅಂತ ಹೇಳಿದ್ರು 5, ಒಟ್ಟು ಆ ಕುಟುಂಬದ ಒಟ್ಟು 5 ಸೇರಿ ಈಗಾಗಲೇ 11 ಜನರು ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲೂ ಈಗಾಗಲೇ 7 ಜನರ ಮೃತದೇಹ ಕೂಡ ದೊರೆತಿದೆ. ಇನ್ನು ಹಲವರಿಗಾಗಿ ಶೋಧ ಬಹಳ ಪ್ರಮುಖವಾಗಿ ಕೇರಳದ ಅರ್ಜುನ್ ಮತ್ತು ತಮಿಳುನಾಡಿನ ಶರವಣನ್ ಅವರ ಪತ್ತೆಗಾಗಿ ಈಗಾಗಲೇ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ವಿಶೇಷ ಕಾರ್ಯಾಚರಣಾ ತಂಡಗಳಿಂದ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಡ್ರೋನ್ ಯಂತ್ರಗಳ ಮೂಲಕ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಇಂಚಿಂಚು ಪ್ರದೇಶದಲ್ಲಿ ಭೂಕುಸಿತದ ಪ್ರದೇಶದಲ್ಲಿ ಶೋಧವನ್ನು ಮಾಡಲಾಗ್ತಿದೆ. ಈ ಎಲ್ಲ ದೃಶ್ಯಗಳನ್ನು ನಮ್ಮ ರಿಪಬ್ಲಿಕ್ ವಾಹಿನಿ ಮೂಲಕ ನಾವು ವೀಕ್ಷಕರಿಗೆ ನೀಡ್ತಾ ಇದ್ದೇವೆ. ಈಗಾಗಲೇ ಪೂರಕವಾದ ಒಂದು ಅಂಶ ಕೂಡ ನಮಗೆ ಗೊತ್ತಾಗಿರುವಂಥದ್ದು, ಘಟನಾ ಸ್ಥಳದಲ್ಲಿ ಒಟ್ಟು 3 ವಾಹನಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಈಗಾಗಲೇ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಿವೃತ್ತ ಮೇಜರ್ ಚಂದ್ರಬಾಲನ್ ಅವರ ನೇತೃತ್ವದಲ್ಲಿ ಇವತ್ತು ಡ್ರೋನ್ಗಳ ಹಾರಾಟ ನಡೆದಿದೆ. ನೇವಿ, ಆರ್ಮಿ ಮತ್ತು ಎಲ್ಲ ರಕ್ಷಣಾ ತಂಡಗಳು ಕೂಡ ಕಠಿಣ ಪರಿಶ್ರಮ ಪಟ್ಟು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಶ್ರುತಿ. ಓಕೆ ಶೇಷ್ಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಾಲಕ ಆಡಿರುವ ಮಾತು ಇವತ್ತು ಅದು ನಿಜವಾಗಿರುವಂತ. ಶಿರೂರಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರು ತರಿಸುತ್ತಿದೆ ಕಾಂತಾರದ ಡೈಲಾಗ್. ಮೃತ ಬಾಲಕ ರೋಷನ್ ಹೇಳಿದ್ದ ಡೈಲಾಗ್ ಎಂತವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಜಾಗದ ಬಗ್ಗೆ ಪಂಜುರ್ಲಿ ದೈವ ಹೇಳಿದ್ದ ಮಾತು ಈ ಊರಿನ ಜನರಿಗೆ ಎಂತ ಕೊಡ್ಬೇಕಾ ಓ ಅಂತ ಹೇಳಿರೋದು. ಎಲ್ಲಿಯವರೆಗೆ ಜಾಗವಿದೆಯೋ ಅಲ್ಲಿ ತನಕ ಜಾಗ ಕೊಡಬೇಕು. ನಗ್ನಗ್ತಾ ಮುಗ್ಧವಾಗಿ ಡೈಲಾಗ್ ಹೇಳಿದ್ದ ಬಾಲಕ ಕಾಕತಾಳೀಯವಾಗಿ ಈಗ ಅಂಥದ್ದೊಂದು ಘಟನೆಯಲ್ಲಿ ನಡೆದಿದೆ. ನಿಂಗೆ ಪಂಜುರ್ಲಿ ದೈವ ಬೇಕಾ ನಿಂಗೆ ಹಿಂಗ ಸಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ ಈ ಊರಿನ ಜನರಿಗೆ ಎಂತ ಕೊಡ್ಬೇಕು ಏನಾದ್ರು ಅಂತ ಬಂತೀನಿ ಪಂಚೂರ್ಲಿ. ಓ
ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ ಕೊಡಬೇಕು, ನನ್ನ ಕಟ್ಟಿಕೊಡು. ಅದೇ ಬಿಡ ಗುಳಿಗಂತ ತಾವೇ ನಾನು ಬಿಡಿ ಅಂತ ಪಾಲ ಬಿಡಿ. ನಿಂಗೆ ಪಂಜುರ್ಲಿ ಜೈಬ ಬೇಕಾ ನಿಂಗೆ? ಹಿಂಗೆ ಚಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ. ಈ ಊರಿನ ಜನರಿಗೆ ಎಂತ ಕೊಡ್ಬೇಕು? ಏನಾದ್ರು ಅಂತ ತಗೊಂತೀನಿ ಪಂಚೂರ್ಲಿ. ಓ ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ ಕೊಡಬೇಕು, ನನ್ನ ಕಟ್ಟಿಕೊಡು. ಅದೇ ಬಿಡ ಗುಳಿಗಂತ ತಾವೇ ನಾನು ಬಿಡಿ ಅಂತ ಪಾಲ ಬಿಡಿ. ನಿಂಗೆ ಪಂಜುರ್ಲಿ ಜೈಬ ಬೇಕಾ ನಿಂಗೆ? ಹಿಂಗೆ ಚಿಕ್ಕ ಶಾಂತಿ ನೆಮ್ಮದಿ ಕೊಟ್ಟೆ. ಈ ಊರಿನ ಜನರಿಗೆ ಎಂತ ಕೊಡ್ಬೇಕು? ಏನಾದ್ರು ಅಂತ ತಗೊಂತೀನಿ ಪಂಚೂರ್ಲಿ. ಓ ಎಲ್ಲಿವರೆಗೆ ಜಾಗ ಉಂಟು ಅಲ್ಲಿವರೆಗೆ ಜಾಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷ್ಗಿರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷ್ಗಿರಿ, ಒಂದ್ ಕಡೆ ಕಾರ್ಯಾಚರಣೆ, ಮತ್ತೊಂದು ಕಡೆ ಒಂದೊಂದು ಕಥೆಗಳನ್ನ ಗಮನಿಸಿದ್ರೆ, ನಾಪತ್ತೆಯಾದವರು ಮೃತಪಟ್ಟವರ ಕಥೆಗಳನ್ನ ಗಮನಿಸ್ತಾ ಹೋದ್ರೆ ಎಂಥವರ ಕಣ್ಣುಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಅದರಲ್ಲಿ ಈ ಬಾಲಕ ಕೂಡ ಒಬ್ರು. ಸೊ ಏನ್ ಡೀಟೇಲ್ಸ್ ಕೊಡ್ತೀರಿ, ಹೇಗೆ ಈ ಘಟನೆ ಕುರಿತಂತೆ? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದಂಥ ಘಟನೆ ಕರಾಳ ಘಟನೆ ಅಂತಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಜುಲೈ 16ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪವೇ ಇರುವಂಥ ಲಕ್ಷ್ಮಣ್ ನಾಯ್ಕ ಅವರ ಕುಟುಂಬದ ಕತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಕತಾಳೀವೋ ದುರ್ದೈವೋ ಏನೋ ಗೊತ್ತಿಲ್ಲ, ಲಕ್ಷ್ಮಣ್ ನಾಯ್ಕರ ಮಗ ಕಳೆದ 6 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದಾನೆ. ಇದರಲ್ಲಿ ಕಾಂತಾರ ಸಿನಿಮಾದ ಪಂಜುರ್ಲಿ ದೈವದ ಬಗ್ಗೆ ಮಾತಾಡಿದ್ದಾನೆ, ಜಾಗದ ವಿಚಾರದಲ್ಲಿ ಕೂಡ ಮಾತಾಡಿದ್ದಾನೆ. ನಿಜಕ್ಕೂ ಕೂಡ ಈ ಒಂದು ವಿಡಿಯೋ ನೋಡಿದರೆ ಆತನಿಗೆ ಮುಗ್ಧ ಬಾಲಕನ ಬಾಯಿಂದ ಈ ಒಂದು ಮಾತು ಬಂದಿರೋದು ಮತ್ತು ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿ ಘಟನೆಯಾಗಿ ಅವರ ಅಂಗಡಿ ಮತ್ತು ಅವರ ಕುಟುಂಬವನ್ನು ಆಹುತಿ ಪಡೆದುಕೊಂಡಿರುವುದು ನಿಜಕ್ಕೂ ಕೂಡ ದುರ್ದೈವ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಲಕ್ಷ್ಮಣ್ ನಾಯ್ಕರ ಕುಟುಂಬದ 4 ಮತ್ತು ಅವರ ಸಂಬಂಧಿ ಜಗನ್ನಾಥ್ ಅಂತ ಹೇಳಿದ್ರು 5, ಒಟ್ಟು ಆ ಕುಟುಂಬದ ಒಟ್ಟು 5 ಸೇರಿ ಈಗಾಗಲೇ 11 ಜನರು ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲೂ ಈಗಾಗಲೇ 7 ಜನರ ಮೃತದೇಹ ಕೂಡ ದೊರೆತಿದೆ. ಇನ್ನು ಹಲವರಿಗಾಗಿ ಶೋಧ, ಬಹಳ ಪ್ರಮುಖವಾಗಿ ಕೇರಳದ ಅರ್ಜುನ್ ಮತ್ತು ತಮಿಳುನಾಡಿನ ಶರವಣನ್ ಅವರ ಪತ್ತೆಗಾಗಿ ಈಗಾಗಲೇ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ವಿಶೇಷ ಕಾರ್ಯಾಚರಣಾ ತಂಡಗಳಿಂದ ಇವತ್ತು ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ಡ್ರೋನ್ ಯಂತ್ರಗಳ ಮೂಲಕ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಇಂಚಿಂಚು ಪ್ರದೇಶದಲ್ಲಿ ಭೂಕುಸಿತದ ಪ್ರದೇಶದಲ್ಲಿ ಶೋಧವನ್ನು ಮಾಡಲಾಗ್ತಿದೆ. ಈ ಎಲ್ಲ ದೃಶ್ಯಗಳನ್ನು ನಮ್ಮ ರಿಪಬ್ಲಿಕ್ ವಾಹಿನಿ ಮೂಲಕ ನಾವು ವೀಕ್ಷಕರಿಗೆ ನೀಡ್ತಾ ಇದ್ದೇವೆ. ಈಗಾಗಲೇ ಪೂರಕವಾದ ಒಂದು ಅಂಶ ಕೂಡ ನಮಗೆ ಗೊತ್ತಾಗಿರುವಂಥದ್ದು, ಘಟನಾ ಸ್ಥಳದಲ್ಲಿ ವಾಹನಗಳು ಒಟ್ಟು 3 ವಾಹನಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಈಗಾಗಲೇ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಿವೃತ್ತ ಮೇಜರ್ ಚಂದ್ರಬಾಲನ್ ಅವರ ನೇತೃತ್ವದಲ್ಲಿ ಇವತ್ತು ಡ್ರೋನ್ಗಳ ಹಾರಾಟ ನಡೆದಿದೆ. ನೇವಿ, ಆರ್ಮಿ ಮತ್ತು ಎಲ್ಲ ರಕ್ಷಣಾ ತಂಡಗಳು ಕೂಡ ಕಠಿಣ ಪರಿಶ್ರಮ ಪಟ್ಟು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಶ್ರುತಿ. ಓಕೆ ಶೇಷ್ಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಬಾಲಕ ಆಡಿರುವ ಮಾತು ಇವತ್ತು ಅದು ನಿಜವಾಗಿರುವ